ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಒಡನಾಡಿಗಳು ಕಂಡಂತೆ ಚೆನ್ನಮ್ಮ ಅವ್ರು ಹೇಗಿರ್ತಾ ಇದ್ರು ಅನ್ನೋದ್ರ ಬಗ್ಗೆ ಬಹಳ ಹತ್ತಿರದಿಂದ ನೋಡಿದಂತಹ ದೇವರಾಜು ಸರ್ ಒಂದಷ್ಟು ವಿಶೇಷತೆಗಳನ್ನು ಹೇಳ್ತಾ ಇದ್ರು. ದೇವರಾಜು ಸರ್, ಯೂಶಲಿ ನಾವು ಮನೆಯ ಮೊದಲ ಶಾಲೆ ಅಂತ ಹೇಳ್ತೀವಿ, ತಾಯಿಯ ಮೊದಲ ಗುರು ಅಂತ ಹೇಳ್ತೀವಿ. ತಾಯಿಯಿಂದ ಏನು ಆಚಾರ ವಿಚಾರ ನಾವೇನು ಕಲಿತೀವಿ ಅದೇ ಅಲ್ಟಿಮೇಟ್ ಆಗಿ ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಳ್ತೀವಿ ಅಂತ. ಮೋಸ್ಟ್ಲಿ ದೊಡ್ಡಗೌಡರ ಕುಟುಂಬದಲ್ಲಿ ಅದು ಸಾಬೀತಾಗಿತ್ತು ಅಂತ ಚೆನ್ನಮ್ಮ ಅವರು ಬಹಳ ಅಚ್ಚುಕಟ್ಟಾಗಿ ಆಚಾರ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತ. ಹೌದಮ್ಮ. ಹೇಗೆ ಮನೆಯಲ್ಲಿ ದೈವತ ಆರಾಧನೆಯನ್ನು ಮಾಡಬೇಕು ಅನ್ನೋದ್ರಿಂದ ಹಿಡಿದು ಮಕ್ಕಳುಗಳು ಯಾವ ರೀತಿ ಬೆಳೀಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವರು ಗಮನ ಹರಿಸ್ತಿದ್ರು. ಯಾಕೆಂದರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಒಂದು ಹಂತದವರೆಗೂ ಮನೇಲಿರತಕ್ಕಂಥ ಯಾವುದೇ ಮಕ್ಕಳು ರಾಜಕೀಯಕ್ಕೆ ಬರಲಿಕ್ಕೆ ಇವರು ಅವಕಾಶ ಕೊಟ್ಟಿರಲಿಲ್ಲ. ಪೂಜ್ಯ ದೇವೇಗೌಡರ ಹೆಸರಿಗೆ ಅಪ್ಪಿತಪ್ಪಿಯು ಸಣ್ಣ ಕಳಂಕನೂ ಸಹ ಮಕ್ಕಳಿಂದ ಬರಬಾರ್ದು ಅನ್ನೋದ್ರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿದಂಥವ್ರು ಶ್ರೀಮತಿ ಚೆನ್ನಮ್ಮನವರು. ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ತಿರಲಿಲ್ಲ. ಒಂದು ಹಂತ ದಾಟದ ಮೇಲೆ ಅಷ್ಟೇ ಮಕ್ಕಳುಗಳು ರಾಜಕೀಯಕ್ಕೆ ಬಂದರೂ ಹೊರತು ಅಲ್ಲಿವರೆಗೂ ಅಷ್ಟರ ಮಟ್ಟಿಗೆ ಮನೆಯನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಇವರು. ನೋಡಿ, ಒಂದು ಕಡೆ ತವರಿನ ಒಂದು ದೊಡ್ಡ ಕುಟುಂಬ, ಇನ್ನೊಂದು ಕಡೆ ತನ್ನ ಪತಿಯ ದೊಡ್ಡ ಕುಟುಂಬ. ಈ ಎರಡೂ ಕುಟುಂಬಗಳನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಪತಿಯ ಒಂದು ಏನು ವೃತ್ತಿ ಇತ್ತು, ರಾಜಕೀಯ ವೃತ್ತಿ, ಆ ರಂಗಕ್ಕೂ ಸಹ ಏನೇ ಒಂದು ಕಪ್ಪು ಚುಕ್ಕೆ ಬರದಾಗೆ ನೋಡ್ಕೊತಾ ಇದ್ರು. ಅಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಮಕ್ಕಳನ್ನ ಬೆಳೆಸ್ತಾ ಇದ್ರು. ಮೊಮ್ಮಕ್ಕಳನ್ನು ಹಾಗೆ ಬೆಳೆಸ್ತಾ ಇದ್ರು. ಮೊಮ್ಮಕ್ಕಳಿಗೆ ಮತ್ತು ಯಾರೇ ಅವ್ರ ಮನೆಗೆ ಮಕ್ಕಳು ಅಂತ ಹೋದರೆ ಅವ್ರಿಗೆ ಹೇಳ್ತಿದ್ದು ಒಂದೇ ಒಂದು ಮಾತು: ಎಂಥದೇ ಸಂದರ್ಭ ಬರಲಿ, ಎಂಥ ಕಠಿಣ ಪರಿಸ್ಥಿತಿ ಬರಲಿ, ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸವನ್ನು ನೀವು ಮೊಟಕುಗೊಳಿಸಬಾರ್ದು. ನೀವು ವಿದ್ಯಾವಂತರಾಗಬೇಕು, ಅದು ನಿಮ್ಮ ಆಸ್ತಿ ಆಗಬೇಕು ಅಂತ ಹೇಳೋರು. ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗೋ ಆಸ್ತಿ ನೀವು ನಂಬ್ಕೋಬೇಡಿ, ನೀವು ಆಸ್ತಿವಂತರಾಗಬೇಕಾದ್ರೆ ನೀವು ವಿದ್ಯಾವಂತರಾಗಬೇಕು. ಈ ಮಾತನ್ನು ನಾನು ಹಲವಾರು ಸಲ ಕೇಳಿಸ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳುಗಳು ಒಂದು SLC ಅಥವಾ PUC ಅಥವಾ ಗ್ರಾಜ್ಯುಯೇಷನ್ ಮಾಡೋ ಸಂದರ್ಭದಲ್ಲಿ ಅವ್ರು ಬಂದು ಆಶೀರ್ವಾದ ಪಡಿಬೇಕು ಅಂತ ಬಂದಾಗ ಈ ಮಾತನ್ನು ಹೇಳೋರು. ನೀವು ಆಸ್ತಿವಂತರಾಗಬೇಕು, ನಿಮ್ಮ ಅಪ್ಪ ಅಮ್ಮನ ಆಸ್ತಿ ಮೇಲೆ ನಾವು ನಂಬ್ಕೊಂಡು ನಿಂತ್ಕೋಬಾರ್ದು ಅನ್ನೋ ಮಾತನ್ನು ಹೇಳಿ ಆಶೀರ್ವಾದ ಮಾಡಿ ಕಳಿಸೋರು. ಅಮ್ಮ, ಆಶೀರ್ವಾದ ಹೇಗೆ ಮಾಡೋರು ಗೊತ್ತಿಲ್ಲ. ನೋಡಿ, ಇದನ್ನು ನಾವು ಕಲಿಬೇಕು. ಅವ್ರು ಯಾವುದೇ ಕಾರಣಕ್ಕೂ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ ತಕ್ಷಣ ಬರೀ ಕೈಲಿ ಆಶೀರ್ವಾದ ಮಾಡ್ತಿರಲಿಲ್ಲ. ದೇವ್ರ ಮನೇಲಿರ್ತಕ್ಕಂಥ ಅಕ್ಷತೆಯನ್ನು ತರಿಸ್ಕೊಂಡು ಅಕ್ಷತೆಯನ್ನು ಹಾಕಿ ಅವ್ರು ಆಶೀರ್ವಾದ ಮಾಡೋರು. ಎಲ್ಲಿಂದ ಎಲ್ಲಿಗೆ ಹೋಗಿ ಅಮ್ಮ, ಬೇರೆಯವ್ರ ಮನೆಗೆ ಹೋದಾಗಲೂ ಅಕ್ಷತೆ ಕ್ಯಾರಿ ಮಾಡ್ತಿದ್ರು ಒಂದು ಡಬ್ಬದಲ್ಲಿ. ಅಷ್ಟರ ಮಟ್ಟಿಗೆ ಆಶೀರ್ವಾದವನ್ನು ಹೇಗೆ ಮಾಡಬೇಕು ಅಂತಂದರೆ ಅಕ್ಷತೆ ಇಲ್ಲದೆ ಆಶೀರ್ವಾದ ಮಾಡಿದ್ರೆ ಆ ಫಲ ಸಿಗಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ನನ್ನ ಆಶೀರ್ವಾದದ ಫಲ ಅವ್ರಿಗೆ ಸಿಗಬೇಕು ಅನ್ನೋಗಿದ್ರೆ ಅಕ್ಷತೆಯನ್ನು ಹಾಕಿ ನಾನು ಆಶೀರ್ವದಿಸಬೇಕು ಅಂತೇಳಿ ಇಲ್ಲಿವರೆಗೂ ಎಲ್ಲ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವ್ರ ಆಶೀರ್ವಾದ ಪಡೆಯುವಂಥ ಸಂದರ್ಭದಲ್ಲಿ ಅವರೆಲ್ಲರ ತಲೆ ಮೇಲೆ ಯಾವುದೇ ಧರ್ಮೀಯರಾಗಿರಲಿ, ಇವ್ರು ನಂಬ್ಕೊಂಡಿರ್ತಕ್ಕಂಥ ಧರ್ಮ ಮತ್ತು ಸಂಪ್ರದಾಯದ ರೀತಿಯಲ್ಲಿ ಅಕ್ಷತೆಯಾಗಿ ಅವ್ರಿಗೆ ಆಶೀರ್ವಾದ ಮಾಡೋರು. ಆಮೇಲೆ ಇನ್ನೂ ಅತಿ ಹೆಚ್ಚಿನ ವಿಶೇಷ ಅಂದರೆ ನಮ್ಮ ಹಿಂದೂ ಧರ್ಮೀಯ ಮಕ್ಕಳುಗಳಿಗೆ ನಾನು ಹೇಳೋದು, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳುಗಳು ಗಂಡು ಮಕ್ಕಳುಗಳಿಬ್ಬರೂ ಅಮ್ಮ ಅವ್ರ ಮನೆಗೆ ಎಲ್ಲ ರಾಷ್ಟ್ರೀಯ ನಾಯಕರು ಬಂದಿರೋರು ಆ ಒಂದು ಹಾಲಲ್ಲಿ ಕುಳಿತಿರ್ತಿದ್ರು. ಇವರು ಚೆನ್ನಮ್ಮನವರು ತುಳಸಿ ಪೂಜೆ ಮಾಡಲಿಕ್ಕೆ ಅವ್ರು ಅಷ್ಟೂ ಜನ ಬಂದಿದ್ರು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂತಿರಲಿಲ್ಲ. ಮೊದಲು ಮನೆ ಹೊರಗಡೆ ಬರ್ತಿದ್ರು, ತುಳಸಿ ಕಟ್ಟೆಗೆ ಒಂದಷ್ಟು ನೀರು ಹಾಕಿ ಅದನ್ನು ಪೂಜೆ ಮಾಡಿದ ನಂತರವೇ ಬಂದಿರತಕ್ಕಂಥವ್ರನ್ನ ಮಾತಾಡ್ಸೋರು. ನೋಡಿ, ಎಂಥ ರಾಷ್ಟ್ರ ಮಟ್ಟದ ನಾಯಕರು ಬಂದರೂ ಸಹ ಅವ್ರನ್ನ ಮಾತಾಡಿಸ್ಬೇಕು, ಅವ್ರಿಗೆ ವಿಶ್ ಮಾಡಬೇಕು, ಇದೆಲ್ಲ ತಲೆನೇ ಕೆಡಿಸ್ಕೊಂತಿರ್ಲಿಲ್ಲಮ್ಮ. ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡೋರು, ಅವ್ರು ಅಲ್ಲೇ ಕೂಳ್ತಿದ್ರು, ಅವರೆಲ್ಲರೂ ನೋಡೋರು. ಅಷ್ಟು ಅಯ್ಯೋ ಸರಳತೆ ಬಗ್ಗೆ ಅಮ್ಮ, ನಾನು ಒಂದು ಸತ್ಯನಾರಾಯಣ ಪೂಜೆ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಅವ್ರ ಮನೆಯಲ್ಲಿ ಭಾಳಷ್ಟು ವಿಶೇಷವಾಗಿ ಪದೇ ಪದೇ ನಡೀತಿದ್ದು ಸತ್ಯನಾರಾಯಣ ಪೂಜೆ. ಸತ್ಯನಾರಾಯಣ ಪೂಜೆಯನ್ನು ಹೇಗೆ ಮಾಡೋರು ಅಂತಂದರೆ ಆ ವಿಧಿವಿಧಾನಗಳಲ್ಲಿ ಒಂದು ಸಹ ಬಂದಂತಹ ಒಂದು ಆಚಾರ್ಯರು ಎಲ್ಲೂ ಸಹ ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಅದನ್ನು ಅವ್ರು ಸ್ಪಷ್ಟವಾಗಿ ಹೇಳೋರು, ದಯಮಾಡಿ ನಮ್ಮ ಮನೆ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲರೂ ಸಹ ನಿಮ್ಮ ಮೊಬೈಲನ್ನು ಆಫ್ ಮಾಡಿ ಅಥವಾ ಮ್ಯೂಟ್ ಮಾಡಿ, ಅರ್ಚಕರ ಮೊಬೈಲ್ನೂ ಸಹ ಒಂದು ಕಡೆ ಇಟ್ಬಿಡ್ಬೇಕಾಯಿತು. ಯಾವುದೇ ಕಾರಣಕ್ಕೂ ಏನೇ ಫೋನ್ ಬಂದರೂ ಅವ್ರು ರಿಸೀವ್ ಮಾಡೋರು. ಪೂರ್ಣ ಅಧ್ಯಾಯಗಳನ್ನು ಓದಿ ಮಹಾಮಂಗಳಾರತಿ ಆದ ನಂತರವೇ ಅದನ್ನು ಉಪಯೋಗಿಸ್ಬೇಕು. ಆ ಸಂದರ್ಭದಲ್ಲಿ ಹೇಗೆ ಅಂದ್ರಮ್ಮ, ಭಾಳಷ್ಟು ಜನ ಶ್ರೀಮಂತರು ಬರ್ತಿದ್ರು, ಇವರು ರಾಜಕೀಯದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಹೆಣ್ಣುಮಕ್ಳುಗಳೆಲ್ಲ ಬರ್ತಿದ್ರು. ಬಂದರೂ ಅವ್ರ ಮಧ್ಯದಲ್ಲಿ ಎಷ್ಟು ಸರಳವಾಗಿರ್ತಿದ್ರು ಅಂತಂದರೆ ಅಷ್ಟು ಸರಳವಾಗಿ ಅವರು ಪೂಜೆ ಮುಗಿಯೋವರೆಗೂ ಇವರು ಯಾರನ್ನೂ ಮಾತಾಡ್ತಿರ್ಲಿಲ್ಲ. ಇವ್ರ ಕಡೆ ತಿರುಗಿ ನೋಡೋದು. ಅಮ್ಮ, ಹೆಚ್ಚಿಗೆ ತೊಂದರೆ ಆಗ್ತಿದ್ದು ಪೂಜೆ ಮಾಡೋ ಸಂದರ್ಭದಲ್ಲಿ ಅಂತಂದರೆ ಫೋಟೋಗ್ರಾಫರ್ಗೆ ತೊಂದರೆ ಆಗೋದು. ಹೇಗಪ್ಪ ಅಂತಂದರೆ ಇವ್ರು ಫೋಟೋಗೆ ಪೋಸೆ ಕೊಡ್ತಿರ್ಲಿಲ್ಲ. ಅವ್ರ ಪಾಡಿಗೆ ಅವ್ರಿಗೆ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತುಕೊಂಡ್ಬಿಟ್ರೆ ಫೋಟೋಗ್ರಾಫರ್ ಕಡೆಗೆಲ್ಲ ತನ್ನ ಮಕ್ಳ ಕಡೆಗೂ ತಿರುಗಿ ನೋಡ್ತಿರ್ಲಿಲ್ಲ. ಫೋಟೋಗ್ರಾಫರ್ಗೆ ಅವ್ರ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದರೆ ಎಷ್ಟು ತೊಂದರೆ, ಅಷ್ಟರ ಮಟ್ಟಿಗೆ ತೊಂದರೆ ಅನುಭವಿಸೋರು ಮಾತಾ. ಅಯ್ಯೋ, ಇದು ಇಲ್ಲಿ ಇವ್ರು ಮನೆಗೆ ಬಂದರೆ ಹೇಗಪ್ಪ ಫೋಟೋ ತೆಗೆಯೋದು ನನಗೆ ಗೊತ್ತಾಗಲ್ಲ, ಎಲ್ಲಿ ನಿಂತ್ಕೋಬೇಕು. ಅವ್ರ ಹೆಣ್ಮಕ್ಳುಗಳು ಕೇಳೋರು, ಅಕ್ಕ ನನಗೆ ಒಂದು ಕಡೆ ಅವಕಾಶ ಮಾಡಿಕೊಡಿ ಅಂತ. ಬಟ್ ಅವ್ರನ್ನ ಅದ್ರ ಆಚೆಗೆ ಬಿಡ್ತಿರ್ಲಿಲ್ಲ.
ಸೊ ಇಲ್ಲಿ ಇದರಿಂದ ಆಚೆನೇ ನೀವೆಲ್ಲ ಇರಬೇಕು ಅಂತ ಅಷ್ಟರ ಮಟ್ಟಿಗೆ ಅದನ್ನು ನಿಗವಾಯಿಸೋರು. ಇವೆಲ್ಲ ಪೂಜೆ ಮಾಡೋ ವಿಧಾನಗಳು ಯಾವ ರೀತಿ ದೈವಾರಾಧನೆ ಮಾಡಬೇಕು ಅನ್ನೋದನ್ನು ಅದು ಆ ವಿಷಯದಲ್ಲೂ ಅವ್ರು ಮಾದರಿ ಆಗಿರ್ತಿದ್ರು. ಅನ್ನ ಹಾಕುವ ವಿಷಯದಲ್ಲಿ, ಆತಿಥ್ಯವನ್ನು ಮಾಡೋ ವಿಷಯದಲ್ಲಿ ಹೇಗೆ ಮಾದರಿ ಆಗ್ತಿದ್ರೋ, ಮತ್ತು ದಾಂಪತ್ಯದಲ್ಲಿ ಹೇಗೆ ಮಾದರಿ ಆಗ್ತಿದ್ರೋ, ಹಳಿಯ ಮತ್ತು ಮಕ್ಕಳ ಮಧ್ಯೆ ಸಂಬಂಧಗಳನ್ನು ಹೇಗೆ ತುಲನಾತ್ಮಕವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಅವರು ನಿರ್ವಹಿಸ್ತಿದ್ರು, ಅಮ್ಮ ಒಂದೊಂದು ವಿಷಯನೂ ತಗೊಳ್ಳಿ ಎಲ್ಲದರಲ್ಲೂ ಅಚ್ಚುಕಟ್ಟಿರ್ತಿದ್ದು. ತಂದೆ ಆದ ರೀತಿಯಲ್ಲಿ ನಮ್ಮ ಈ ಸಂಪ್ರದಾಯದ ಹಿಂದೂ ಧರ್ಮೀಯ ಮಕ್ಕಳುಗಳು ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಇವರು ಅನ್ವರ್ಥವಾಗಿ ನಡ್ಕೋತಾ ಇದ್ರು. ಅಷ್ಟರ ಮಟ್ಟಿಗೆ ಅವ್ರ ನಡೆ ಇರ್ತಿತ್ತು. ನನಗೆ ಅದು ಭಾಳಷ್ಟು ಖುಷಿ ಆಗ್ತಿತ್ತು. ಇವನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ. ನಾವು ಮನೆಗಳಲ್ಲಿ ಬಂದು ಹೇಳ್ತಾ ಇದ್ವಿ ನಮ್ಮ ಮನೆಯಲ್ಲಿ, ನೋಡಿ ಹೀಗೆ ನಡ್ಕೊತಾರೆ ಅಂತಂದ್ಬಿಟ್ಟು ನಾವು ಹೇಳಲಿಕ್ಕಾಗದೇ ಇರೋದನ್ನು ಅವ್ರ ಹೆಸರು ಹೇಳಿ ಹೇಳ್ತಾ ಇದ್ವಿ ನಮ್ಮ ಹೆಣ್ಮಕ್ಳುಗಳಿಗೆ. ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಇರೋರ ಫ್ಯಾಮಿಲಿ ನಿರ್ವಹಣೆ ಮಾಡೋದು, ಕೊನೆಗೆ ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಳ್ಳೋದು ಇದೆಯಲ್ಲ ಸರ್, ಅದು ಸಾಮಾನ್ಯ ಅಲ್ಲ ಅಂತ. ತಮ್ಮನ್ನ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು ಚೆನ್ನಮ್ಮ ಅವರು ಅಂತ ಬಹುತೇಕರು ಹೇಳ್ತಾರೆ. ತೆರೆಮರೆಯಲ್ಲೇ ನಿಂತ್ಕೊಂಡು ಎಷ್ಟು ಬಡಬಗ್ರಿಗೆ ಕೆಲಸಗಳಾಗಬೇಕು, ಎಲ್ಲೆಲ್ಲಿ ಸಹಾಯ ಮಾಡಬೇಕು, ಆ ಎಲ್ಲವನ್ನ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ರು ಚೆನ್ನಮ್ಮ ಅಂತ. ಅಮ್ಮ ಒಂದು ಘಟನೆ ಬಹುಶಃ ಇದು ಯಾರು ಹೇಳಿರ್ಲಿಕ್ಕೆ ಅನ್ಕೊಂತೀನಿ. ಅತಿ ಹೆಚ್ಚು ಮದುವೆ ಮಾಡಿಸ್ತಂಥವ್ರು ಶ್ರೀಮತಿ ಚೆನ್ನಮ್ಮನವರು. ಯಾರಿಗೂ ಗೊತ್ತಿದ್ದಿಲ್ಲ ಈ ಸಾಮೂಹಿಕ ವಿವಾಹ ಮಾಡ್ತಿರ್ಲಿಲ್ಲ ಅವರು. ಅಮ್ಮ ಅವ್ರ ಜಿಲ್ಲೆ ಆದ್ಯತೆ ಕೊಡೋರು ಅವರು, ಬೇರೆಯವ್ರಿಗೂ ಕೊಡ್ತಿರ್ಲಿಲ್ಲ ಅಂತಲ್ಲ, ಕೊಡೋರು. ಆದರೆ ಆ ಆದ್ಯತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಯಾರು ಒಬ್ಬರು ಬಂದು ಇವ್ರ ಬದುಕನ್ನು ಕಟ್ಕೊಡ್ಲಿಕ್ಕೆ ಇವ್ರ ನೆರವನ್ನು ಪಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಿಬಿಡ್ತಿದ್ರು. ಈ ದಾರಿಲಿ ಹೋಗಿ ನೀವು ಬದುಕು ಕಟ್ಕೊ ಅಂತ. ಜೊತೆಗೆ ನೋಡು, ಇಂಥ ಕಡೆ ಒಂದು ಹೆಣ್ಮಗು ಇದೆಯಪ್ಪ, ಆ ಮಗುನ ಮದುವೆ ಆಗು ಅಂತ ಹೇಳೋರು. ಅಮ್ಮ ಆ ಮದುವೆನ ನಿಂತು ಮದುವೆ ಮಾಡಿಸಿ ಅವ್ರಿಗೆ ಆಶೀರ್ವಾದ ಮಾಡೋರು. ಅಷ್ಟು ಜನನೂ ಇವತ್ತು ಆ ಒಂದು ಊರಿನಲ್ಲಿದ್ದಾರೆ, ಇವತ್ತು ಹೋಗಿದ್ದಾರೆ. ಎಲ್ಲರೂ ತಮ್ಮ ಪತಿಯ ಕುಟುಂಬ ಸಮೇತ ಇವತ್ತು ದಿವಸ ಅಲ್ಲಿ ಹಾಜರಾಗಿದ್ದಾರೆ. ಜೊತೆಗೆ ನನಗೆ ತಿಳಿದ ಮಟ್ಟಿಗೆ ಒಂದು 100 ಜನ ನಾನು ನೋಡಿದ್ದೀನಿ. ಇವ್ರು ನನಗೆ ಶ್ರೀಮತಿ ಚೆನ್ನಮ್ಮನವ್ರು ಮದುವೆ ಮಾಡಿಸಿದ್ರು, ಅವ್ರ ಆಶೀರ್ವಾದದಲ್ಲಿ ಮದುವೆ ಆಯಿತು ಅಂತ. ಅಷ್ಟು ಜನನೂ ಇವತ್ತು ಭಾಳಷ್ಟು ನಗನಗ್ತಾ ತುಂಬ ಸುಖವಾಗಿ ಸಂತೋಷದಿಂದ ಇವತ್ತು ಜೀವನವನ್ನು, ಕುಟುಂಬವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಇದು ನಾನು ಕಣ್ಣಾರೆ ನೋಡಿರ್ತಕ್ಕಂಥ ಮತ್ತೊಂದು ಸತ್ಯ ಇದೆ. ಶ್ರೇಷ್ಠ ದಾನ ಕನ್ಯಾದಾನ. ಹೌದಮ್ಮ, ಹುಡುಗರುಗಳಿಗೆ ಬದುಕು ಕಟ್ಕೊಡ್ಲಿಕ್ಕೆ ದಾರಿ ತೋರಿಸೋದು ಅಲ್ಲದೆ ಜೊತೆಗೆ ಅವ್ರ ಸಂಗಾತಿಯನ್ನು ಸಹ ಇವರೇ ಹುಡುಕೊಡ್ತಾ ಇದ್ರು. ಇದು ಯಾರಿಗೂ ಗೊತ್ತಿದ್ದಿಲ್ಲಮ್ಮ, ಒಳಗಡೆನೆ ತೆರೆಮರೆಯಲ್ಲಿ ಮಾಡ್ತಿದ್ದಂಥ ಕೆಲಸ. ಮತ್ತು ರಾಜಕೀಯದ ವಿಷಯಕ್ಕೆ ಬಂದಾಗ ಒಂದು ಸಲ ಒಬ್ಬ ನಾಯಕರು ಇವ್ರನ್ನ ರೇಗಿಸ್ತಾರೆ. ಅಮ್ಮ, ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ರಾಜಕೀಯಕ್ಕೆ ಬಂದ್ಬಿಟ್ರು, ನೀವು ಒಂದ್ಸಲ ನಿಂತ್ಕೊಂಡ್ಬಿಡಿ, ಎಲ್ಲ ಒಂದ್ ಕಡೆ MP ಮಾಡೋಣ ಅಥವಾ MLA ಮಾಡೋಣ ನಿಮ್ಮನ್ನ. ದೇವರಾಜ ಸರ್, ಅದ್ರ ಬಗ್ಗೆ ಒಂದು ಕುತೂಹಲ ಖಂಡಿತ ನನಗೂ ಇದೆ. ಈಗ ದೊಡ್ಡ ಫ್ಯಾಮಿಲಿ ಮತ್ತು ಎಲ್ಲರೂ ಕೂಡ ರಾಜಕೀಯದಲ್ಲಿ ಗುರುತಿಸ್ಕೊಂಡವರೇ, ಸಾರ್ವಜನಿಕ ಜೀವನದಲ್ಲಿ ಇದ್ದವರೇ. ಬಟ್ ಚೆನ್ನಮ್ಮ ಅವ್ರಿಗೆ ಯಾವತ್ತೂ ಕೂಡ ಅನಿಸ್ಲೇ ಇಲ್ವಾ ನಾನು ಕೂಡ ರಾಜಕೀಯಕ್ಕೆ ಬರಬೇಕು ಅಂತ? ಅದ್ರ ಬಗ್ಗೆ ನಾವು ಮಾತಾಡೋಣ. ಈ ವಿಚಾರ ಬಹುತೇಕರಿಗೆ ಒಂದು ಪ್ರಶ್ನೆ ಆಗಿ ಉಳಿದಿದೆ. ಯಾಕಂದ್ರೆ ಕುಟುಂಬ ರಾಜಕಾರಣ ಅನ್ನೋದ್ರ ಬಗ್ಗೆ ಕೆಲವರು ಮಾತನಾಡ್ತಾರೆ, ಬಟ್ ಚೆನ್ನಮ್ಮ ಅವರ ವಿಚಾರದಲ್ಲಿ ಅದು ಸುಳ್ಳು ಅಂತ.